ರೂಪಾಯಿ ಜಾಸ್ತಿ ಮಾಡಿದ್ರು ಹೆಚ್ಚಿಗೆ ಮಾಡೋದ್ರಿಂದ ನೇರವಾಗಿ ರೈತರಿಗೆ ಪ್ರೋತ್ಸಾಹ ಕೊಡಬಾರ್ದು. ನಮ್ಮ ಪಾರ್ಟಿ ಸರ್ಕಾರ ಸಿಸ್ಟಮ್ ಇದೆ, ಸಿಸ್ಟಮ್ ಮೂಲಕ ಆಗುತ್ತೆ. ನಾನು ಹೇಳ್ತಾ ಇರೋದು, ನಾನು ಎಕ್ಸಾಂಪಲ್ ಹೇಳ್ತಾ, ನಾನು ಮಾಡಿದೆಲ್ಲ ಸರಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಅದು ರೈತರು ಕೊಡ್ತಾ ಇದು. ಆಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿ ಇಲ್ಲ ಅಂತ ಹೇಳೋದಿಲ್ಲ. ಅದೇ ರಾಜ್ಯದ ಅಭಿವೃದ್ಧಿ 52,000 ಕೋಟಿ ಗ್ಯಾರಂಟೀಸ್ಗೆ ನಾವು ಕೊಡ್ಬೇಕಾದ್ರೆ ಆ ಗ್ಯಾರಂಟಿ ಯಾರು ಕೊಟ್ಟು ಕೊಡ್ತೀವಿ ನಾವು? ಯಾವ್ಗೆ? ಎಲ್ಲ ಜಾತಿಗೆ, ಎಲ್ಲ ಸಮಾಜದವ್ರಿಗೆ, ಎಲ್ಲ ಬಡವರಿಗೆ ಮಧ್ಯ ನೈತಿಕತೆ ಯಾವಾಗ ಬರುತ್ತೆ ಅಂದ್ರೆ ₹1 100 ರೂಪಾಯಿ ತಿಂದ್ರು ₹100. ನೀವು ₹2 ಹೆಚ್ಚು ಮಾಡಲಾರ್ದು ಅದು ನೈತಿಕತೆ ಪ್ರಶ್ನೆ ಮಾಡಿದ್ರೆ ಕೇಂದ್ರ ಮಾತಾಡ್ತಾರೆ. ಅಲ್ಲ, ಈಗ 50 ರೂಪಾಯಿ ಜಾಸ್ತಿ ಮಾಡಿದ್ರೆ ಬಿಜೆಪಿ ಅವರು ಸರ್ಕಾರ, ಅದು ನೈತಿಕತೆ ಇದೆಯಾ? ನಾವು ರಾಜ್ಯ ಅಭಿವೃದ್ಧಿ ಮಾಡಬೇಕು, ಗ್ಯಾರಂಟಿಗಳು ಕೊಡಬೇಕು, ಕಾರ್ಯಕ್ರಮ ಕೊಡಬೇಕಂತ ನಮ್ಮ ಸರ್ಕಾರ ತೀರ್ಮಾನ ತಗೊಂಡ್ರೆ ಅಭಿವೃದ್ಧಿಗೋಸ್ಕರ ₹2 ಮಾಡೋದು ದೊಡ್ಡ ವಿಚಾರ ಏನು? ಅದರಿಂದ 12 ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು 20 ತಿಂಗಳಾಗಿದೆ. 12 ವರ್ಷ ಆಯ್ತು. 12 ವರ್ಷ ನಮ್ಮ ಮೇಲೆ ಈ ತರ ಅವರು ಮಾಡ್ತಾ ಇರಲ್ಲ. ನಾನು ಈಗಾಗಲೇ ಹೇಳಿದೆ, ಇದಕ್ಕೆ ಏನು ಉತ್ತರ ಇದೆ? ನಮ್ಮ ಜೋಶಿಯರು ಹೇಳಿದ್ರು, ವೀರಾವೇಶವಾಗಿ ಬನ್ನಿ, ವಿಜಯೋತ್ಸವ ಮಾಡ್ತೀವಿ, ಕೃಷ್ಣ ಬಂಡೂರಿ ಕಾರ್ಯಕ್ರಮ ಅನುಷ್ಠಾನ ತರ್ತೀವಿ ಅಂತ. ಏನ್ ಸೊನ್ನೆ ಆಯ್ತು? ಅಲ್ಲ ವಿಷಯ ನಾನು ಹೇಳ್ತೇನೆ, ನಾನು ಕೂಡ ನನ್ನ ಪ್ರಶ್ನೆಗೆ ನಾನು ಕೂಡ ಕೇಳ್ಬೇಕಲ್ಲ. ಬೇಕಾದಾದೇನಾಯ್ತು? ಯಾಕೆ ಯಾಕೆ ಮಾಡ್ತಾ ಇಲ್ಲ? ಕ್ಲಿಯರ್ಸ್ ಯಾಕೆ ಕೊಡ್ತಾ ಇಲ್ಲ? ಇದೇ ಹುಬ್ಳಿ ನಾವು ವಿರೋಧ ಮಾಡುವಾಗ, ಪ್ರೊಟೆಸ್ಟ್ ಮಾಡುವಾಗ ಏನ್ ಹೇಳಿದ್ರು, ಬರ್ತೀವಿ ನಿಮ್ಗೆಲ್ಲ ಕರಿತಿ, ದೊಡ್ಡ ಅಡ್ವರ್ಟೈಸ್ಮೆಂಟ್ ಆಗಿದ್ರು ಆದಾಯ ಬಗ್ಗೆ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋದು ನರೇಂದ್ರ ಮೋದಿ ಅವ್ರಿಗೆ, ನಮ್ಮ ಸಿಎಂ ಅವರು. ಈ ಫೆಡರಲ್ ಡೆಮೋಕ್ರಸಿಯಲ್ಲಿ ಇಷ್ಟು ಬಂದು ಬೇಡಿಕೆ ಮಾಡಿ ಒಂದು ಬೇಡಿಕೆಯಿಂದ ಅನುಸರಿಸಲಿಲ್ವಲ್ಲ ನೀವು? ಕೇಂದ್ರ ಸರ್ಕಾರ ನಮ್ಮ ರಕ್ಷಣೆಗೆ ಬರ್ತಾರ? ಹಾಲಿಂದ ₹2 ಹೆಚ್ಚು ಮಾಡಿ ಮೊಸರಿನ ಬೆಲೆ, ಹಾಲಿನ ಬೆಲೆಯನ್ನು ರೈತರು ಕೊಡ್ತಾರೆ. ಮೊಸರಿನ ಬೆಲೆಯನ್ನು ರೈತರು ಹೋಗುತ್ತಾ ಹೋಗೋ ಸಾಧ್ಯತೆ ನೀವು ಹಾಲ್ ಬಗ್ಗೆ ನಾನು ಹೇಳಿದೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ನಾನು ಇಲ್ಲಿ ನಾನೀಗ ಪಟ್ಟಿನೇ ಕೊಡ್ತೀನಿ. ನೀವು ಅಂತ ಕೇಳಿದ್ರಲ್ಲ, ಇಷ್ಟು ಪಟ್ಟಿ ಎಲ್ಲಾ ಸರ್ಕಾರಗಳು ನಡೆಸಬೇಕಾದ್ರೆ ಪ್ರತಿ ಅದು ಎಷ್ಟು ಹಿಂದಿನ ಒಂದು 20-30 ವರ್ಷದಿಂದ ತಗೊಂಡು ಬಂದಾಗ ಕೂಡ ಸರ್ಕಾರಗಳು ಬಂದಾಗ ಟ್ಯಾಕ್ಸ್ ಏರಿಕೆ ಆಗೋದು, ಆದ್ರೆ ಜನರಿಗೆ ಬಹಳ ಹೊರೆ ಆಗುವಂತ ರೀತಿಯಲ್ಲಿ ಯಾವುದು ಕೂಡ ನಾವು ಏರಿಕೆ ಮಾಡಿಲ್ಲ. ಯಾರ್ದೋ ಜನರು ಬಡವರು ತಲೆ ಹೊಡೆದು ಮಾಡಿಲ್ಲ. ಈಗ